ಲೈನ್ ಅಪ್ ಎಷ್ಟು ಸಾಕದಾಗಿ ಕಾಣ್ತಿದೆ ನೋಡಿ. ಆ ಕಡೆ ಈ ಕಡೆ ಏನೋ ಹಬ್ಬ ಇದೆ ಅನ್ಸುತ್ತೆ ಊರಲ್ಲಿ. ಫುಲ್ಲು ಕೇಸರಿ ಕಲರ್ ಟೇಪೆಲ್ಲ ಕಟ್ಟಿದ್ದಾರೆ. ಟೇಪ್ ಅಲ್ಲ, ಇದಕ್ಕೇನೋ ಹೆಸರಿದೆ, ಮರ್ತೋಗಿದೆ. ಸ್ಕೂಲಲ್ಲೆಲ್ಲ ಇಂಡಿಪೆಂಡೆನ್ಸ್ ಡೇಗೆ ಹಾಕ್ತಿದ್ವಿ ಗೊತ್ತಾ, ಕಲರ್ ಪೇಪರ್ಗಳು, ಆ ಥರದ್ದು ಇದು. ಮೋಸ್ಟ್ಲಿ ಕ್ಲಾತ್ ಇದು ಅನಿಸುತ್ತೆ. ನೆಕ್ಸ್ಟ್ ಈಗ ನಾವು ಇಲ್ಲಿ ಯಾವುದೋ ಅಕ್ವಾಡಕ್ಟ್ ಇದೆ ಅಂತೆ. ಅಕ್ವಾಡಕ್ಟ್ ಹತ್ತಿರ ಬಂದಂಗಿದ್ದೀವಿ. ಯಾವುದೋ ಚಿಕ್ಕ ರೋಡು. ಅಕ್ವಾಡಕ್ಟ್ ಅಂದರೆ ನಾನು ಇಮೇಜಲ್ಲಿ ನೋಡಿದೆ, ಏನೋ ಕೆಳಗೆ ಏನೋ ಹೊಳೆನೋ ಕೆರೆನೋ ಇದೆ, ಮೇಲೆ ಸೇತುವೆ ಥರ ಇದೆ. ಮೋಸ್ಟ್ಲಿ ವಾಟರ್ ಕೆನಾಲ್ ಥರ ಇದು. ಅಕ್ವಾಡಕ್ಟ್ ಹೆಸರಲ್ಲೇ ಇದೆ ಅಲ್ಲ. ಲೈನಾಗಿ ಹೋಗ್ತಾ ಇದ್ದೀವಿ ನೋಡಿ. ಗೂಗಲ್ ಮ್ಯಾಪ್ ಇಲ್ಲದೆ ಈ ಥರ ಜಾಗದಲ್ಲಿ ತಿರುಗಾಡೋದೇ ಮಜಾ. ಅದಕ್ಕೆ ಒಂದು ಗ್ರೂಪ್ ಇರ್ಬೇಕು ನಮ್ದು ಅಷ್ಟೇ. ಗ್ರೂಪ್ ಜೊತೆ ಇದ್ದರೆ ಗೂಗಲ್ ಮ್ಯಾಪ್ ಬೇಕಾಗಿಲ್ಲ. ಎಲ್ಲ ಸ್ಲೋ ಆಗವ್ರೆ. ಇಲ್ಲೇ ಈ ಕಡೆ ಇರೋದು. ಇಟ್ಸ್ ಅ ರೈಟ್ ಟರ್ನ್. ಎಲ್ಲ ನಮ್ಮ ಥರದ ಬೈಕ್ಗಳು ಎಲ್ಲ ಎಲ್ಲೋ ಕಲರ್, ಎಲ್ಲ ಬೀಸ್ಟ್ ನಮ್ಮ ಗ್ಯಾಂಗಲ್ಲಿ ಇರೋದು. ಎಲ್ಲೋ ಬೀಸ್ಟ್ ಗ್ಯಾಂಗ್ ಅಂತ ಇಡ್ಬೋದಿತ್ತು, ಬಟ್ ಅವಾಗ ಬೇರೆ ಕಲರ್ ಗಾಡಿಯವರು ಬರೋಕ್ಕಾಗಲ್ಲ. ಸೊ ನೋ ರಿಸ್ಟ್ರಿಕ್ಷನ್, ಆಲ್ ರೈಡರ್ಸ್ ಆರ್ ವೆಲ್ಕಮ್ ಅಂತ ಹೇಳೋಕ್ಕೆ ನಾರ್ಮಲ್ ಗ್ರೂಪ್ ಹೆಸರು ಬೇರೆ ಮಾಡಿದ್ದೀವಿ. ಕರುನಾಡು ಅಡ್ವೆಂಚರ್ ಬೈಕರ್ಸ್. ಇದು ಆಫ್ ರೋಡ್ ಇದೆ. ನಿಂತ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಬಟ್ ಬೇಡ ಬಿಡು, ಸುಮ್ಮನೆ ಯಾಕೆ. ಇದು ನೋಡಿ ಸೈಡಿಗಿದೆಯಲ್ಲ, ನೀರೇನಿಲ್ಲ ಅದರಲ್ಲಿ. ಇದೇ ಕೆನಾಲು. ಮೋಸ್ಟ್ಲಿ ಎರಡು ಕಡೆ ದಿಬ್ಬ ಇದೆ ಅದು. ಸೊ ಮಧ್ಯ ತಗ್ಗು ಪ್ರದೇಶ ಇರೋದ್ರಿಂದ ವಾಟರ್ನ ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಕೆನಾಲ್ ಮಾಡಿರೋದು. ಇದು ನಾನೆಲ್ಲ ಓದಿದ್ದೆ, ಈಗ ನಾನೇ ಕಂಡಿಡ್ದಿರೋ ಥರ ಹೇಳ್ತಾ ಇದ್ದೀನಿ. ಕೆಳಗೊಂದು ದಾರಿ ಇದೆ ಅಲ್ಲ, ಇವ್ರ್ಯಾಕೆ ಇಲ್ಲ ಹೋಯ್ತವ್ರೆ. ಕೆಳಗೆ ಹೋಗೋಣ ವಾ. ನಾನು ಕೆಳಗಡೆ ಬಂದಿದ್ದೀನಿ. ನನ್ನಿಂದ ಮತ್ತೊಬ್ಬ ಬತ್ತವನಷ್ಟೇ. ಮತ್ತೆಲ್ಲ ಆ ಕಡೆ ಮೇಲೆ ಹೋಗಿದ್ದಾರೆ. ಎಲ್ಲ ಮೇಲೆ ಸೇತುವೆ ಮೇಲಿಂದ ನೋಡ್ತಿರ್ತಾರೆ, ನಾವು ಕೆಳಗಿಂದ ನೋಡ್ತೀವಿ ಅಷ್ಟೇ. ಓಕೆ, ದಿಸ್ ಇಸ್ ಡ್ರೋನ್ ಶಾಟ್. ಆ್ಯಕ್ಚುಲಿ ನಾನು ತುಂಬ ಸ್ಪೀಡಾಗಿ ಹೋಗ್ಬೇಕಂತ ಅಂದ್ಕೊಂಡೆ, ಬಟ್ ಇಲ್ಲಿ ಬಂದರೆ ಯಾಕೋ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ. ಅದಕ್ಕೆ ಡೌನ್ ಇದೆ. ನಿಮ್ಮ ವಿಡಿಯೋದಲ್ಲಿ ಅದು ಸ್ಲೋಪ್ ಗೊತ್ತಾಗ್ತಿದೆಯೋ ಗೊತ್ತಿಲ್ಲ. ನನಗೆ ಮಾತ್ರ ಇಲ್ಲಿ ಹೋಗ್ತಾ ಹೋಗ್ತಾ ತುಂಬ ಡೌನ್ ಇದೆ. ಅದಕ್ಕೆ ನಾನು ಸ್ಲೋ ಹೋಗ್ತಾಯಿದ್ದೀನಿ. ಸ್ಪೀಡಾಗಿ ಹೋಗಿ ಏನಾಗಬೇಕಾಗಿದೆ, ನಾನೇನು ಮೋಟೋ ಕ್ರಾಸ್ ರೇಸರ್ ಅಲ್ಲ, ಏನಲ್ಲ. ನಿಧಾನಕ್ಕೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಪ್ರಶಾಂತವಾಗಿ ಫೋಟೋ ತೆಗಿಯೋಕ್ಕೆ ಚೆನ್ನಾಗಿರೋ ಜಾಗ ಇದ್ದಂಗಿದೆ. ಫೋಟೋಜೆನಿಕ್ ಅಂತ ಅದೊಂದು ವರ್ಡ್ ಯೂಸ್ ಮಾಡಿದೆ, ಅದ್ರ ಮೀನಿಂಗ್ ನಂಗೆ ದೇವರಣೆ ಗೊತ್ತಿಲ್ಲ, ಎಲ್ಲ ಕೇಳಿದ್ದೆ. ಓಕೆ, ಅಕ್ವಾಡಕ್ಟ್ದು ಬೇಸ್ ಸಾಕಾದಾಗ ಬಿಲ್ಡ್ ಮಾಡಿದ್ದಾರೆ ಗುರು. ಇದೆಲ್ಲ ಫುಲ್ ಕಾಂಕ್ರೀಟ್ ಬ್ಲಾಕ್ಸ್ ತಂದಿಟ್ಟು ಜಾಯಿನ್ ಮಾಡ್ದಂಗಿದೆ ಅದು. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕೆರೆ ಅನ್ಸುತ್ತೆ ಮರೆ, ಹೊಳೆ ಇದ್ದಂಗಿಲ್ಲ, ನೀರೇನು ಹರಿತಾ ಇದ್ದಂಗೆ ಅನ್ನಿಸ್ತಿಲ್ಲ. ಇಟ್ ಮಸ್ಟ್ ಬಿ ಅ ಕೆರೆ ನೋಡಿ. ಅಕ್ವಾಡಕ್ಟ್ ಇರಲಿಲ್ಲ ಅಂದರೆ ಈ ಕಡೆಯಿಂದ ಆ ಕಡೆ ನೀರು ಹೋಗ್ತಿರ್ಲಿಲ್ಲ, ಇಲ್ಲ ಮಧ್ಯೆ ನಿಂತ್ಬಿಡೋದು. ಅದಕ್ಕೋಸ್ಕರ ಅಕ್ವಾಡಕ್ಟ್ ಮಾಡಿದ್ದಾರೆ. ಹಂಗೆ ಹಾಕೋಣ, ಹಂಗೆ ಇಲ್ಲ, ಇಲ್ಲೇ ಹಾಕೋಣ. ಇದು ಕಾಣುತ್ತೆ ಅಲ್ಲಿ ಬೇಡ, ಇಲ್ಲೇ ಹಿಂಗೆ ಹಾಕೋಣ. ಇದು ಕಾಣುತ್ತೆ. ಸಖತ್ತಾಗಿತ್ತಪ್ಪ. ಕೆಳಗಡೆ ಸಾಕಾಯ್ತು ಅಂತ ಮೇಲ್ಗಡೆ ಬಂದಿದ್ದೀವಿ. ಈಗ ಮೇಲ್ಗಡೆ ಸ್ಪೀಡಾಗಿ ನಡೀತಾ ಇದ್ದೀನಿ. ನಿಮ್ಮ ಗಿಡದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಫುಲ್ ಶೇಕ್ ಆಗ್ತಿರ್ಬೋದು. ಅಕ್ವಾಡಕ್ಟ್ ಮೇಲೆ ಇಲ್ಲಿಂದ ಅಲ್ಲಿವರೆಗೂ ಒಳ್ಳೆ ಇನ್ಫಿನೈಟ್ ಬ್ರಿಡ್ಜ್ ಥರ ಕಾಣಿಸ್ತಿದೆ ನನಗಿದು. ಸುಸ್ತಾಗೋಯ್ತು ಗುರು ಇಲ್ಲಿ ಬರೋಷ್ಟರಲ್ಲಿ. ಯಾರೋ ನಿಂತ್ಕೊಂಡೇನೆ ಇವಾಗ ಸೈಡ್ಗೆ. ಎಷ್ಟು ಸಾಕಾಗಿದೆ ಅದು ವ್ಯೂ. ಕೆರೆ ಅದು, ಹೊಳೆ ಅಲ್ಲ, ನೀರೇನು ಹರಿತಾ ಇಲ್ಲ ಇಲ್ಲಿ. ನಮ್ಮ 360 ಡಿಗ್ರಿ ವಿಡಿಯೋ. ಇದೊಂದು ಇನೋವೇಟಿವ್ ಶಾಟ್ ಅಂತ ತೆಗಿತಾ ಇದ್ದೀನಿ. ಆ್ಯಸ್ ಯೂಶುವಲ್ ಎಲ್ಲ ಕಡೆ ತೆಗಿತೀನಿ. ರೋಡ್ ಟು ಹೆವೆನ್. ಓಕೆ, ಅಕ್ವಾಡಕ್ಟ್ ಎಲ್ಲ ನೋಡ್ಕೊಂಬಿಟ್ಟು ಮತ್ತೆ
ಹೊರಡ್ತಾ ಇದ್ದೀವಿ ನಮ್ಮ ಒರಿಜಿನಲ್ ಡೆಸ್ಟಿನೇಷನ್ ಕಡೆಗೆ, ಅದು ಮೂಡಿಗೆರೆ. ಈಗ ಸದ್ಯಕ್ಕೆ ನಾವು ಹಾಸನ ದಾಟಿದ್ದೀವಿ. ಹಾಸನದಿಂದ ಸಕಲೇಶ್ಪುರ್ಗೆ ಹೋಗೋ ರೋಡ್ ಇದು. ರೋಡೇನೋ ಚೆನ್ನಾಗಿದೆ, ಬಟ್ ಕಾಂಕ್ರೀಟು ಎದ್ದೆದ್ದು ಬಿಸಾಕ್ತಾ ಇರುತ್ತೆ. ತುಂಬ ಹಿಂದೆ ಉಳಿದ್ಬಿಟ್ಟಿದೆ. ಈಗ ಸ್ವಲ್ಪ ನಮ್ಮ ಗ್ಯಾಂಗ್ ಜೊತೆ ಬಂದಿದ್ದೀನಿ. ಮುಂದೆ ನಮ್ಗೆ ಕಾಣಿಸ್ತಿರ್ಬೋದು, ಲೈನಪ್ ಇಲ್ಲೇ ಇದೆ. ಈ ರೋಡ್ ಒಂಥರ ಚೆನ್ನಾಗಿದೆ ಇವರು, ಬಟ್ ಕಾಂಕ್ರೀಟ್ ಛೇ. CNG ಬೈಕಿಗೆ CNG ಯಾಕೆ ಓಡಿಸ್ಬೋದಾ? ಟ್ರೈ ಮಾಡಬೇಕು ಒಂದ್ಸರಿ. ಇಂಜಿನ್ ಹಾಳಾದರೆ ಕಷ್ಟ ಅಷ್ಟೇ. ಅವು ಒಂದು ಬೈಕ್ ತಗೊಳ್ಳೋದೇ ಹೆಚ್ಚು. ಇನ್ನು ಅದರಲ್ಲಿ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲ. ಅವನು ಯಾರು ಮಧ್ಯೆ ರೋಡಲ್ಲಿ ಹೋಯ್ತವನೆ? ಏನು ಜನಪ್ಪ, ಅವ್ನು ಸೈಡ್ಗೆ ಹೋಗ್ಬೇಕನ್ನೋದು ಸೆನ್ಸು ಇಲ್ಲ. ಮಧ್ಯೆ ರೋಡಲ್ಲಿ ಹೋಯ್ತವನೆ ಅಣ್ಣ. ಕಾರಣ ಬೈಕೋನು. ಧರ್ಮಸ್ಥಳ ರೋಡ್ ಇದು. ಓಕೆ, ಸಕಲೇಶ್ಪುರ 4 ಕಿಲೋಮೀಟ್ರ್ ಅಂತ ಇದೆ ಬೋರ್ಡಲ್ಲಿ. 4 ಕಿಲೋಮೀಟ್ರ್ ಇದೆ ಈ ರೋಡು. ಇಲ್ಲೆಲ್ಲೋ ಒಂದು ಕಡೆ ನಾವು ಮೇನ್ ರೋಡಿಂದ ಚಿಕ್ಕ ರೋಡಿಗೆ ಜಂಪ್ ಆಗ್ತೀವಿ. ಇನ್ನೂ ಸಕಲೇಶ್ಪುರ ರೀಚ್ ಆಗಿಲ್ಲ ನಾವು, ಇನ್ನೂ ಹೈವೇಲ್ಲೇ ಇದ್ದೀವಿ. ಆ ಕಡೆ ನೋಡ್ಬೋದು, ಸಖತ್ತಾಗಿದೆ. ಐತೆ ಅದು ಬ್ರಿಡ್ಜು, ಹೊಳೆನ ಕೆರೆನ ಗೊತ್ತಿಲ್ಲ ನನಗೆ. ವ್ಯೂ ಮಾತ್ರ ಚೆನ್ನಾಗಿದೆ. ರೋಡ್ ನೋಡಿ ಸ್ಟ್ರೇಟ್ ಇದೆ. ಈಗ ಮೇನ್ ರೋಡಿಂದ ಅಂದರೆ ನ್ಯಾಷನಲ್ ಹೈವೇಯಿಂದ ಸ್ಟೇಟ್ ಹೈವೇಗೆ ಬಂದಿದ್ದೀವಿ. ಈ ಸ್ಟೇಟ್ ಹೈವೇ ಹೌದಾ ಎಲ್ಲ ಗೊತ್ತಿಲ್ಲ, ಸುಮ್ಮನೆ ಫ್ಲೋಯಲ್ಲಿ ಹೇಳಿದೆ. ಯಾಕಂದರೆ ನಾನು ಮ್ಯಾಪ್ ಎಲ್ಲ ಏನು ಹಾಕ್ಕೊಂಡಿಲ್ಲ, ಸುಮ್ಮನೆ ಮುಂದೆ ಹೋಗ್ತಿರೋನ್ನ ಫಾಲೋ ಮಾಡ್ತಾಯಿದ್ದೀನಿ. ನಮ್ಮ ಗ್ಯಾಂಗೆಲ್ಲ ತುಂಬ ಮುಂದೆ ಇದ್ದಾರೆ. ಇವನ್ಯಾಕೆ ಸ್ಲೋ ಹೋಗ್ತಿದ್ದಾನೆ? ಮೋಸ್ಟ್ಲಿ ಅವನಿಗೆ ಅದು ಕ್ರೂಸ್ ಗಾಡಿ, ಅದು ಕರ್ವಲ್ ಬೆಂಡೆಲ್ಲ ಮಾಡೋಕ್ಕಾಗಲ್ಲ ಅವನು. ಇವನೇನು ಮ್ಯಾಪ್ ಹಾಕೊಂಡವನ, ಸುಮ್ಮನೆ ಹೋಗ್ತಾವನ? ತಡಿ ನೋಡೋಣ. ಮೊಬೈಲ್ ಐತೆ, ಮ್ಯಾಪ್ ಹಾಕ್ಕೊಂಡಿದ್ದಾನೆ. ನಾನು ಆವಾಗಿಂದ ಹೋಯ್ತಾನೆ, ಬೇರೆ ಯಾರು ಕಾಣ್ತಿಲ್ಲ, ಅದಕ್ಕೆ ಮ್ಯಾಪ್ ಹಾಕ್ಕೊಂಡಿಲ್ಲ ಅಂದ್ಕೊಂಡೆ. ಹಾಕ್ಕೊಂಡಿದ್ದಾನೆ. ಆವಾಗಿಂದ ಒಂದೇ ಸುಮ್ಮನೆ ಹೋಗ್ತದೆ. ಇವರು ಎಲ್ಲ ಮುಂದೆ ಹೋಗ್ಬಿಟ್ಟಾರೆ, ನಾವೇ 3 ಜನ ಇರೋದು. ನನಗೊಂಥರ Z+ ಸೆಕ್ಯೂರಿಟಿ ಥರ, ಮುಂದೆ ಹಬ್ಬಾಗ ಸೆಕ್ಯೂರಿಟಿ ಗಾರ್ಡು ಇದ್ದೇ ಅಂತ. ಹೋಯ್ತಾ ಇದ್ದಾನೆ ಸುಮ್ಮನೆ. ನಾನು ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ದೀನಿ. ನಾನೇನು ಮ್ಯಾಪ್ ಏನು ಹಾಕಿಲ್ಲ. ನನ್ನಿಂದ ಯಾರನ್ನ ಪಾಪ ನಾನು ಫಾಲೋ ಮಾಡ್ತಿದ್ದೆ. ಸರಿಯಾಗಿದೆ ಜೋಡಿ. ಅವ್ನು ರಾಂಗ್ ರೂಟಲ್ಲಿ ಹೋದ್ರೆ ನಾವು ರಾಂಗ್. ಯಪ್ಪ, ಈ ಸಖತ್ ಸ್ಮೂತ್ ಆಗಿರೋ ರೋಡಲ್ಲಿ ಸಡನ್ನಾಗಿ ಈ ಥರ ಎಲ್ಲ ಬರಬಾರ್ದು. ಅಯ್ಯೋ,
ಬಸ್ಸಿಂದ ಹಾಕೊಂಡಿದ್ದೇನೆ ಈಗ. ಬಸ್ ಬೋರ್ಡ್ ಅಂತ ನಂಗೆ ಓದಕ್ಕಾಗ್ತಿಲ್ಲ ಗುರು. ಅದೇನದು 121 ಈ ಕಡೆ, ಆ ಕಡೆ 3.33. ಏನು ಹಂಗಂದ್ರೆ ಎಲ್ಲಿಗಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಇದು? ವಾ, ಕೋಡ್ ವರ್ಡ್ಗಳು. ಇದಕ್ಕೆ ಡಿಕೋಡಿಂಗೇ ಮಾಡ್ಬೇಕು ಗುರು. ನಮ್ಮ ಹುಡುಗಂಗೆ ಮುಂದೆ ಬಿಡ್ತಾ ಇದ್ದೀನಿ. ಅವ್ನು ಪಾಪ ಅವಾಗಿಂದ ನನ್ನಿಂದ ಬರ್ತಾ ಇದ್ದ. ನಾನು ಓವರ್ಟೇಕ್ ಮಾಡಬೇಕು. ಟರ್ನಿಂಗ್ ಏನು ಇದ್ದಂಗಿಲ್ಲ. ಲೆಟ್ಸ್ ಓವರ್ಟೇಕ್. ಟಾಟಾ. ಇದನ್ನು ಡಿಕೋಡಿಂಗ್ ಒಂದ್ಸರಿ ಮಾಡಬೇಕು ಗುರು. ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. 1.1 ಇದು 3.33 ಅಂದ್ರೆ ಏನು ಅಂತ. ಸಖತ್ತಾಗಿದೆ ಅಲ್ಲ ರೋಡ್ ಬೆಂಡ್. ಇದು ಯಾವುದೋ ರೋಡ್ ಬಂತು ಗುರು. ರೋಡಿಗೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅನ್ಸುತ್ತೆ. ಗ್ಯಾಂಗರೇನೋ ಸ್ವಲ್ಪ ಸಿಕ್ಕಿದ್ರು, ಆದರೆ ಇವನು ಸ್ಲೋ ಆಗ್ಬಿಟ್ಟು. ಅವನದು ಸ್ಪೋರ್ಟ್ಸ್ ಬೈಕ್ ಆ್ಯಕ್ಚುಲಿ. ಈ ಗ್ರೇವಲ್ಸ್ ಮೇಲೆ ಸ್ಲೈಡ್ ಆಗೋದು ಜಾಸ್ತಿ. ರೋಡ್ ಟೈರ್ಸ್ ಅಲ್ಲ. ನಮ್ದಾರ ಡ್ಯುಯಲ್ ಪರ್ಪಸ್, ನಮ್ದೇನಾಗಲ್ಲ. ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಗ್ಯಾಂಗರಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಡ್ರೋನ್ ಶಾಟಿಗೆ ಹೋಗೋಣ. ಎಸ್, ಡ್ರೋನ್. ನಮ್ಮ ಗ್ಯಾಂಗರೆಲ್ಲ ಈ ಧೂಳಿನ ಮಧ್ಯೆ ನಿಮ್ಗೆ ಕಾಣಿಸ್ತಿರ್ಬೋದು ಮುಂದೆ. ನಮ್ಗೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ರೋಡಲ್ಲಿ. ಇವನು ಪಾಪ ಸ್ಲೋ ಆಗೋಯ್ತಾನೆ. ಅವನ ಜಾಗದಲ್ಲಿ ನಾನಿದ್ರೆ ಇನ್ನೂ ಸ್ಲೋ ಹೋಗ್ತಿದ್ದೆ ಅನಿಸುತ್ತೆ. ನಾನು ಜಲ್ಲಿ ಅಲ್ಲ, ಸ್ಕಿಡ್ ಆಗ್ಬಿಟ್ರೆ ಕಷ್ಟ. ಈ ತನಕ ಹೋಗೋಣ, ನಮ್ಗೆ ಏನೂ ಅರ್ಜೆಂಟ್ ಇಲ್ಲ. ತಿಂಡಿ ಆಗಿದೆ, ಊಟ ಅಲ್ಲೋಗಿ ಮಾಡ್ತೀವಿ. ಹಾಂ, ಫೈನಲಿ ಚೆನ್ನಾಗಿರೋ ರೋಡಿಗೆ ಬಂದಿದ್ದೇವಪ್ಪ. ಈಗ ಒಂದು 2-3 ಜನ ಕಾಣ್ತಿರೋದು ನನಗೆ, ಬಟ್ ಓಕೆ. ಇಲ್ಲಿ ಏನು ರೋಡ್ಗಳು ನಂಬ್ಕೊಳಂಗೆ ಇಲ್ಲ. ಸೇಮ್ ಬೆಂಗಳೂರು ರೋಡ್ ಇದ್ದಂಗೆ ಇದಾವೆ ಗುರು. ಬೆಂಗಳೂರು ಗಲ್ಲಿ ರೋಡ್ ಇದ್ದಂಗೆ ಇದ್ದಾವೆ. ಈ ಎಲ್ಲರೂ ನಿಂತಿರ್ಬೇಕಲ್ಲ. ಈ ಥರ ಟೈಮಲ್ಲೆಲ್ಲ ನಮ್ಮ ಹುಡುಗರು ಒಂದು ಕಡೆ ಹೋಗಿ ನಿಂತ್ಕೊಂಡಿರ್ತಾರೆ. ಎಲ್ಲೂ ನಿಂತ್ಕೊಂಡಿಲ್ವಾ? ಯೂಶಲಿ ಗ್ರೂಪ್ ರೈಡಲ್ಲಿ ಗ್ರೂಪ್ ಡಿವೈಡ್ ಆದರೆ ಎಲ್ಲ ಒಂದು ಕಡೆ ಹೋಗಿ ನಿಂತ್ಕೋತಾರೆ. ವಾ, ಇಲ್ಲೇ ಇದ್ದಾರೆಲ್ಲ. ಈಗ ಮತ್ತೆ ಗ್ರೂಪ್ ಜೊತೆ ಸೇರ್ಕೊಂಡಿದ್ದೀವಿ. ಬಟ್ ಗ್ರೂಪ್ ಮತ್ತೆ ಡಿವೈಡ್ ಆಗಿದೆ, ಆಮತ್ ಬೇರೆ. ಬಟ್ ಈ ಸದ್ಯ ಟೆಂಪ್ರರಿ ಗ್ರೂಪಲ್ಲಿ ಸುಮಾರು ಜನ ಇದ್ದೇವೆ. ಒಂದು ಮಿರರಲ್ಲಿ ಒಂದು 4 ಜನ ಕಾಣಿಸ್ತಿದ್ದಾರೆ. ಇವನ್ಯಾಕೆ ಸ್ಲೋ ಮಾಡ್ತವನೆ? ಹಾವು. ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಗೊತ್ತಿಲ್ಲ, ಹಾವು ರೋಡ್ ದಾಟ್ತದೆ. ವಿ ಆರ್ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಪೀಪಲ್. ಫೈನಲಿ ಹೋಮ್ ಸ್ಟೇ ಹತ್ರ ಬಂದಂಗೆ ಇದ್ದೀವಿ. ವಾ, ಯಾಕೆ ಏನಾಯ್ತು? ಏನಾಯ್ತು? ಇದಲ್ವಾ? ವಾ, ಅಲ್ಲಿ ಹಾಯ್ ಹಾಯ್ ಚಿಕ್ಕ ಮಕ್ಕಳೆಲ್ಲ ಹಾಯ್ ಹೇಳ್ತಾರೆ ಗುರು. ಅದೊಂಥರ ಖುಷಿ ಆಗುತ್ತೆ. ನಾವು ಆ್ಯಕ್ಚುಲಿ ಹೋಮ್ ಸ್ಟೇ ಅಂತ ಅಲ್ಲಿ ಹೋದ್ವಿ. ಮ್ಯಾಪಲ್ಲೂ ಸರಿ ತೋರಿಸ್ತಿಲ್ಲ ಅಂತೆ. ಸೊ ಮತ್ತೆ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ ಈಗ. ಮುಂಚೆ ರೀಚ್ ಆದವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಬೇಗ ಹೋಗ್ಬಿಟ್ಟು ಊಟ ಮಾಡೋದ ಅಂದ್ಕೊಂಡೆ. ನೋಡಿದ್ರೆ ಹಿಂಗಾಗ್ಬಿಡ್ತು. ಓಕೆ, ಲೆಟ್ಸ್ ಡೂ ಅಡ್ವೆಂಚರ್. ಇದೊಂಥರ ಚೆನ್ನಾಗಿದೆ ರೋಡು. ಯಾವುದೋ ಗಲ್ಲಿ ರೋಡ್ ಇದ್ದಂಗಿದೆ ಇದು. ತುಂಬ ಚಿಕ್ಕದು ರೋಡು. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಲಶ್ ಗ್ರೀನ್ ಇದೆ. ಪರವಾಗಿಲ್ಲ, ಈ ಥರ ರೋಡ್ ಇದ್ರೆ ಸುಮ್ಮನೆ ಹೋಗ್ತಾ ಇರ್ಬೋದು ಸಂಜೆ ತನಕ. ನಾವೊಂದು 6 ಜನ ಇದ್ದೀವಿ ಈಗ ಸದ್ಯಕ್ಕೆ. ಅವ್ರ ಪಾಡಿಗೆ ಅವ್ರು ಹೋಯ್ತಾರೋ, ಅವರಿಂದ ನಾನು ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ನಾನು ಫಾಲೋ ಮಾಡ್ಕೊಂಡು ಇನ್ನಿಬ್ರು ಬರ್ತಾವ್ರ ಹಿಂದೆ. ಹೋಮ್ ಸ್ಟೇ ಹುಡುಕಾಟದಲ್ಲಿ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ ಹುಡುಕ್ತಿದ್ದೀವಿ ನಾವು.
ಇನ್ನು ಹುಡುಕ್ತಾನೆ ಇದೆ ಹೋಮ್ ಸ್ಟೇನ. ಯೂಶ್ವಲಿ ಬುಕ್ ಮಾಡಿಲ್ಲ ಆದರೆ ಅಲ್ಲಿಗೆ ಜಾಗಕ್ಕೆ ಹೋಗ್ಬಿಟ್ಟು ಹೋಮ್ ಸ್ಟೇ ಹುಡುಕ್ತೀವಿ. ನಾವು ಬುಕ್ ಮಾಡಿದ್ರೆ ಹೋಮ್ ಸ್ಟೇ ಹುಡುಕ್ತಿದ್ವಿ. ವಿ ಆರ್ ಬಿಲ್ಟ್ ಡಿಫ್ರೆಂಟ್. ಇನ್ನೂ ಹೋಗ್ತಾನೆ ಇದೀವಿ, ಇನ್ನೂ ಬಂದಿಲ್ಲ ಗುರು. ರೋಡ್ ಮಾತ್ರ ಕಿತ್ತು ಹೋಗ್ಬಿಟ್ಟಿದ್ದಾವೆ. ಎಲ್ಲ ಎಗರ್ಸ್ಕೊಂಡು ಹೋಗ್ತಾ ಇದ್ದೀವಿ. AD ಆಗಿರೋದು ಬಚಾವು, ಬೇರೆ ಗಾಡಿ ಆಗಿದ್ದರೆ ಬ್ಯಾಕ್ ಹೊಗೆ ಆಗಿರೋದು. ಮತ್ತು ಅದೇ ಜಾಗಕ್ಕೆ ಬಂದವಪ್ಪ. ಮೋಸ್ಟ್ಲಿ ಇಲ್ಲೆಲ್ಲ ಇರಬೇಕು ಹೋಮ್ ಸ್ಟೇ. ನಾವು ಯಾವಾಗಲೂ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದನೇ ವಾಪಸ್ ಹೋಗಿದ್ದು, ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ಅದು ಏನು ಕಥೆನೋ. ಹಾಂ, ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಫಾಲ್ಸ್ ನೋಡೋಕೆ ಹೋಗ್ತಿದ್ದೀವಿ. ಅದು ಯಾವುದೋ ಅಬ್ಬೆ ಫಾಲ್ಸ್ ಅಂತೆ. ಅಬ್ಬೆ ಫಾಲ್ಸ್ ನೋಡೋಕೆ ಹೋಗ್ತಿದ್ದೀವಿ ನಾವು. ಬೈದವೆ ಆವಾಗಲೇ ನಾವು ಹೋಮ್ ಸ್ಟೇ ಮತ್ತೆ ಬಂದು ಅಂತ ಹೇಳಿದ್ನಲ್ಲ, ಅಲ್ಲೇ ಚೂರು ಮುಂದೆ ಲೆಫ್ಟಿಗಿತ್ತು, ರೈಟಿಗಿತ್ತು. ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿರಲಿಲ್ಲ. ಹಾಗಾಗಿ ನಾವು 2 ರೌಂಡ್ ಹೊಡ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದ್ವಿ. ಸೊ ಬಟ್ ನನಗೆ ಈ ಹೋಮ್ ಸ್ಟೇ ಇದರಲ್ಲಿ ವೀಡಿಯೋ ಮಾಡೋದು ಮರ್ತೋಯ್ತು. ಸೊ ವೀಡಿಯೋ ಮಾಡಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಈಗ ಫಾಲ್ಸಿಗೆ ಹೋಗ್ತಿದ್ದೀವಿ. ಫಾಲ್ಸಿಂದ ವಾಪಸ್ ಹೋಗೋ ಟೈಮಲ್ಲಿ ಮೋಸ್ಟ್ಲಿ ವೀಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಅಬ್ಬಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ರೂಟ್ ಸಖತ್ತಾಗಿದೆ, ರೋಡ್ ಚೆನ್ನಾಗಿಲ್ಲ. ರೋಡಿನ ಅಕ್ಕಪಕ್ಕ ಮಾತ್ರ ಚೆನ್ನಾಗಿರೋದು. ನಮ್ಮ ಸ್ಟೇಯಿಂದ ಆಲ್ಮೋಸ್ಟ್ ಒಂದು KSRTC ಬಸ್ಸಾ? ಈ ರೂಟಲ್ಲಿ ಬಸ್ ಬೇರೆ ಬರ್ತಾವಾಗ್ರು. ವಾ, ನಮ್ಮ ಬೇರೆ ಗಾಡಿನೂ ಈ ಟರ್ನಿಂಗ್ ರೇಡಿಯಸ್ಸು ಆಟೋಕ್ಕಿಂತ ಜಾಸ್ತಿ ಇದೆ ನಮ್ಮದು. ಅಲ್ಲಿ ಏನೋ ಕಷ್ಟಪಡ್ತವನೆ. ಮೋಸ್ಟ್ಲಿ ಹೋಗಕ್ಕೆ ಜಾಗ ಇಲ್ಲ ಅನ್ಸುತ್ತೆ, ವಾಪಸ್ ಬರ್ತಿದ್ದಾನೆ ಅವನು. ನಾವು ಇಲ್ಲೇ ಜಾಗ ಮಾಡ್ಕೋಬೇಕು. ಈ ರೂಟಲ್ಲಿ ಹೆಂಗೆ ಬಸ್ಗಳು ಓಡಿಸ್ತಾರೆ? ಎದುರುಗಡೆ ನಾವು ಬೈಕ್ ಬಂತು, ಓಕೆ, ಕಾರ್ ಬಂದರೆ ಹೆಂಗೆ ಪಾಸ್ ಮಾಡ್ತಾರೆ ಇವರು? ಕಷ್ಟ ಇದೆ. ನಾನು ಆದಷ್ಟು ಸಂದಿಗೆ ಹೋಗಿದ್ದೀನಿ, ಕೆಳಗೆ ಇಳಿಬಾರ್ದು ಅಷ್ಟೇ ಟೈರು. ಅವರೇ ನಮ್ಮ ಪ್ರೊಫೆಷ್ನಲ್ ಕ್ಯಾಮ್ರಾಮ್ಯಾನು. ಲೆಟ್ಸ್ ಗೋ. ಮುಂದೆ ಇರೋ ಬಸ್ ಪಾಸ್ ಮಾಡೋಕೆ ಹೋಗ್ಬಿಟ್ಟು ಮುಂದೆ ಇರೋ ಗ್ಯಾಂಗ್ ಮಿಸ್ ಆಯಿತು. ಅದಕ್ಕೆ ಈಗ ಬೈ ಡಿಫಾಲ್ಟ್ ಮ್ಯಾಪ್ ಇದಕ್ಕೆ ಬಂದಿದ್ದೀನಿ. ಇನ್ನೂ ಸ್ವಲ್ಪ ದೂರ ಇದೆ, ಸ್ವಲ್ಪ ಏನು ತುಂಬಾ ದೂರ ಇದೆ. ಹೋಮ್ ಸ್ಟೇಯಿಂದ ಒಂದು 20-30 ನಿಮಿಷ ಅಂದ್ಕೊಂಡೆ ಆವಾಗಲೇ ನೋಡಿದಾಗ. ಮೋಸ್ಟ್ಲಿ ರೋಡ್ಗಳು ಈ ಥರ ಕರ್ವು ಮತ್ತು ಮಧ್ಯ ಎಲ್ಲ ಕಿತ್ಕಿತ್ತು ಹೋಗಿದ್ದಲ್ಲ, ಸೊ ಸ್ಪೀಡ್ ಮೇಂಟೈನ್ ಆಗ್ತಿಲ್ಲ ನಮ್ಮದು. ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಬಟ್ ತುಂಬ ದೂರ ಏನಿಲ್ಲ ಅಂತ ಹೇಳ್ತಿದ್ದ ಆವಾಗ ನಮ್ಮ ಲೀಡು. ಬಟ್ ಈಗ ಅದನ್ನು ಕೇಳೋಕ್ಕೆ ಲೀಡಲ್ವೇ, ಲೀಡೆಲ್ಲ ಮುಂದೆ ಹೋಗ್ಬಿಟ್ಟವನು. ಅಪ್ಪ, ಈ ರೋಡ್ ನೋಡಿ ಸಾಗದಾಗಿದೆ. ಆ ಕಡೆ ಈ ಕಡೆ ಕಾಫಿ ತೋಟನೇನೋ ಗೊತ್ತಿಲ್ಲ, ಪ್ಲಾಂಟೇಶನ್ ಥರ ಇದೆ. ಆ ಕಡೆ 2 ಕಡೆ ಫುಲ್ ಅಷ್ಟು ಗ್ರೀನ್ರಿ, ಫುಲ್ ಒಂಥರ ಗ್ರಾಸ್ ಬ್ರೈಟಾಗಿ ಕಾಣ್ತಿದೆ ನನಗೆ. ನಿಮ್ಮ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಸಖತ್ ಬ್ರೈಟಾಗಿ ಕಾಣಿಸ್ತಿದೆ ಇದು. ಮೋಸ್ಟ್ಲಿ ಸನ್ಲೈಟ್ ಬಿದ್ದಿರೋದಕ್ಕೆ. ರೋಡ್ ಬೇರೆ ಸೂಪರಾಗಿದೆ ಅವರು, ಕರ್ವಲ್ಲಿ ಬೆಂಡ್ ಹೊಡ್ಕೊಂಡು ಹೋಗ್ಬೋದು. ADVಲ್ಲಿ ಯೂಶಲಿ ಬೆಂಡ್ ಹೊಡಿಬಾರ್ದು, ಬಟ್ ಈ ರೋಡ್ ಸಾಗದಾಗಿದೆ. ಬೆಂಡ್ ಇವ್ರು ಯಾರಿಗೂ ರೋಡ್ ಮುಂದೆ ನಡೀತವ್ರೆ. ಓಹೋ ಜನಗಳು. ನಾನೇನಾರ ಚೂರ್ಸ್ ಹೇಳಿದರೆ ಗುದ್ದುಬಿಡ್ರೋ ಅವನಿಗೆ. ಇನ್ನು ಹೋಯ್ತಾನೆ ಇದೀವಿ. ವಾ, ಯಾವುದೋ ಇನ್ನೊಂದು ರೂಟ್ ಬೇರೆ ಜಾಯ್ನ್ ಆಯಿತು. ಲೆಟ್ಸ್ ಓವರ್ಟೇಕ್. ನನ್ನ ಹತ್ರ ಹೆಂಗಿದ್ರು ಮ್ಯಾಪ್ ಇದ್ದಂಗಿಲ್ಲ, ಹೆಂಗಿದ್ರು ಲೀಡು ಸ್ವೀಪೆಲ್ಲ ಏನಿಲ್ಲ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ನೋಡಿ, ಈ ರೋಡಲ್ಲಿ 2 ಕಾರ್ ಬಂದರೆ ಇಷ್ಟೊಂದು ಟ್ರಾಫಿಕ್ ಕಂಜೆಷನ್ ಆಗುತ್ತೆ. ಬಸ್ ಬರ್ತಿತ್ತಲ್ಲ ಇವರು ಈ ರೋಡಲ್ಲಿ. ಆ ಬಸ್ ನನ್ನ ಕತೆ ಪಾಪ, ಅವನು ಯಾರಿಗೆ ಎಷ್ಟು ಸರ ಬೈಕೊಂಡಿರ್ತಾನ. ಯೂಶಲಿ ಅವನ ಸೂಪರ್ವೈಸರಿಗೆ ಬೈಕೋತಿರ್ತಾನೆ ಅವನು.
ಬಸ್ ಡ್ರೈವರ್ಗಳು. ಯಾಕೆ ಕಿತ್ತೋಗಿರೋ ರೂಟಲ್ಲಿ ಹಾಕಿದ್ರು ಗುರು ನನ್ನ ಅಂತ. ಯಾಕಂದರೆ ಅವನಿಗೆ ಅವರಿಗೆ ಕಡಿಮೆ ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಓಹ್, ಇದು ಯಾವುದೋ ಸಿಟಿ ಇದ್ದಂಗಿದೆ. ಗೂಗಲ್ ಮ್ಯಾಪಲ್ಲಿ ಬರೋ ಫುಲ್ ರೆಡ್ಡು. ಯಾವುದಿದೆ? ದೇವಾಲಯದ ಕೆರೆನಾ? ಈ ಥರನೂ ಊರಿದೆಯಾ? ದೇವಾಲಯದ ಕೆರೆ ಅಂತಪ್ಪ ಈ ಊರ ಹೆಸರು. ಸಂತೆ ಅನ್ಸುತ್ತೆ ಇವತ್ತು. ಮಾರ್ಕೆಟ್ ನಮ್ಮ KR ಮಾರ್ಕೆಟ್ ಥರ ಚಿಕ್ಕ ಮಾರ್ಕೆಟ್. ದೇವಾಲಯದ ಕೆರೆನ ದಾಟಿದ್ದೀವಿ. ಆ್ಯಕ್ಚುಲಿ ದೇವಾಲಯದ ಕೆರೆ ಅಂದರೆ ಕೆರೆ ದಾಟಿಲ್ಲ ನಾವು. ಆ ದೇವಾಲಯದ ಕೆರೆ ಅನ್ನೋದು ಊರು. ಆ ಊರನ್ನ ದಾಟಿ ಮುಂದೆ ಬರ್ತಾ ಇದ್ದೀವಿ. ನಮ್ಮ ಮುಂದೆ ಯಾರೂ ಕಾಣ್ತಿಲ್ಲ. ಆದರೂ ಈ ರೋಡಲ್ಲಿ ಹೋಗಕ್ಕೆ ಬೇಜಾರಾಗ್ತಿಲ್ಲ ನನಗೆ. ಇದು ನೋಡಿ, ಸೈಡಿಗೆ ಚೆನ್ನಾಗಿದೆ. ಈ ಕಡೆ ಗ್ರೀನ್ ಇದಿದೆ, ದಿಬ್ಬ ಥರ ಇದೆ. ಈ ಕಡೆ ಫುಲ್ಲು ರೆಡ್ ಕಲರ್ ಲೀವ್ಸು ಇದ್ರ ಥರ ಇದೆ, ಫೆನ್ಸ್ ಥರ ಅನಿಸ್ತಾ ಇದೆ ನನಗೆ. ಈ ರೆಡ್ ಕಲರ್ ಲೀವ್ಸ್ ನೋಡಿದರೆ ನಿಮ್ಗೊಂದು ಎಡಿಬಲ್ ಲೀವ್ ಬರುತ್ತೆ ಅಂತ. ಅದು ಹರವೆ ಸೊಪ್ಪು ಅಲ್ವಾ? ಹೌದು, ಕಮೆಂಟಲ್ಲಿ ಹೇಳಿ. ಹರವೆ ಸೊಪ್ಪು ಅಲ್ವಾ? ಕೆಂಪು ಕಲರ್ ಇರುತ್ತೆ ಎಲೆ. ಫೈನಲಿ ನಮ್ಮ ಟೀಮ್ ಅವರು ನಮಗೆ ಮರಳಿ ದೊರಕಿದ್ದಾರೆ. ಟೀಮ್ನ ಹುಡ್ಕೊಂಡೆ ಭಾಳ ಹೊತ್ತು ಟೈಮ್ ವೇಸ್ಟ್ ಮಾಡಿದ್ದೀನಿ ನಾನು. ಯಾರು ಏನೋ ಗೊತ್ತಿಲ್ಲ, ಎಲ್ಲೋದ್ರು. ಹಾಂ, ಈ ನಮ್ಮ ಜೊತೆ ಬಸ್ನ ಓವರ್ಟೇಕ್ ಮಾಡೋ ಟೈಮಲ್ಲಿ ಒಬ್ಬ ಹಿಂದೆ ನಿಂತ್ಕೊಂಡಿದ್ದ ಗೊತ್ತಾ. ಅವರು ನಮ್ಮಿಂದ ಬರ್ತಾಯಿದ್ರು. ಎಲ್ಲ ಮಾರ್ಗ ಮಧ್ಯದಲ್ಲಿ ಕಾಣೆಯಾಗಿದ್ದಾರೆ. ಅದೇ ನಮ್ಮ ಹುಡುಗ ಹೇಳ್ತಾ ಇದ್ದ. ಅವ್ರು ಮುಂದೆ ಅಂತ ಹೋಗಿಲ್ಲ ಗುರು, ಹಿಂದೆನೇ ಇರ್ಬೇಕಂತ ಹೇಳ್ತಾ ಇದ್ದ. ಅವನ ವಾಯ್ಸ್ ನಿಮ್ಗೆ ಕೇಳಿಸ್ತಿಲ್ಲ ಗೊತ್ತಿಲ್ಲ. ಮೋಸ್ಟ್ಲಿ ಕೇಳಿಸಿರ್ಬೋದು. ಆ್ಯಕ್ಚುಲಿ ನನ್ನ ವಾಯ್ಸ್ಗಿಂತ ಅವನ ವಾಯ್ಸೇ ಜಾಸ್ತಿ ಕೇಳಬೇಕು. ಫೈನಲಿ ನಾವು ಬಂದಿದ್ದೀವಿ ಅಬ್ಬಿ ಜಲಪಾತಕ್ಕೆ. ನಮ್ಮ ಹುಡುಗರೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಯಾವುದೋ ಸರ್ರಿ ಗಿಡಗಳು ಬೆಳ್ಕೊಂಡಿದ್ದಾರೆ ಗುರು. ಬೈದವೆ ಇದು ಮಗಜಹಳ್ಳಿ ಅಬ್ಬಿ ಜಲಪಾತ ಅಂತ ಹೆಸರು. ನೀವು ಆ ಥರ ಹುಡ್ಕೊಂಬಂದ್ರೆ ಚೆನ್ನಾಗಿ ಫ್ಯಾಮಿಲಿ ಸ್ಪಾಟ್ ಥರ ಇದೆ. ಹಾಕೊಂಬಂದಿರ? ನಾ ಅದಕ್ಕೆ ಕಾರ್ ಬರೋ ತನಕ ಅಲ್ಲೇ ನಿಂತ್ಕೊಂಡಿದ್ದೆ. ಎರಡು ಎಲ್ಲ ಒಂದೇ. ಹಾಗೆ ನಮ್ಮ ಇನ್ನೋವೇಟಿವ್ ಶಾಟ್ ಇದೆ. ಸೊ ಒಮ್ಮೆ 180 ಡಿಗ್ರಿ ತಿರುಸ್ತಾ ಇದ್ದೀನಿ ಕ್ಯಾಮ್ರಾನ ಅಷ್ಟೇ. ಅದೇ ಇನ್ನೋವೇಟಿವ್ ಶಾಟ್. ಒಂದೆಂಡಿಂದ ಇನ್ನೊಂದೆರಡು. ಈಗ ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈಗ ನಾವು